ಸಂಸತ್ತೆಯ ಚಳಿಗಾಲದ ಅಧಿವೇಶನ ಇಂದಿನಿಂದ ಪ್ರಾರಂಭವಾಗುತ್ತಿದೆ. ಸಭೆಗೆ ಆಗಮಿಸಿದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಆಡಳಿತ ಪಕ್ಷದ ಶಾಸಕರು ಮತ್ತು ವಿರೋಧ ಪಕ್ಷದ ಶಾಸಕರನ್ನು ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಮಾನ್ಯ ಕಾನೂನು ಮತ್ತು ಸಂಸದೀಯ ಮಂತ್ರಿಗಳು ಚಳಿಗಾಲದ ಮೊದಲನೇ ದಿನದ ಅಧಿವೇಶನದ ಚರ್ಚೆಯ ವಿಷಯಗಳನ್ನು ಸಭೆಯ ಮುಂದೆ ಮಂಡಿಸಬೇಕೆಂದು ವಿನಂತಿ. ಸನ್ಮಾನ್ಯ ಸಭಾಪತಿಗಳೇ, ಮೊದಲಿಗೆ ಇತ್ತೀಚೆಗೆ ಆಗಲಿದ ಗಣ್ಯರಿಗೆ ಸಂತಾಪ ಸೂಚನೆ. ನಂತರ ಪ್ರಶ್ನೋತ್ತರ ವೇಳೆಯಲ್ಲಿ ಚುಕ್ಕೆ ಕುರಿತ ಪ್ರಶ್ನೆಗಳಿಗೆ ಆಡಳಿತ ಪಕ್ಷದ ಸಚಿವರು ಉತ್ತರಿಸಲಿದ್ದಾರೆ. ನಂತರ ಧೂಮಪಾನ ನಿಷೇಧ ತಿದ್ದುಪಡಿ ಮಸೂದೆ ಮಂಡನೆ ಇವು ಈ ದಿನದ ಚರ್ಚೆಯ ವಿಷಯಗಳಾಗಿವೆ. ಸಭಾಪತಿಗಳೇ, ಧನ್ಯವಾದಗಳು. ಗಣ್ಯರಿಗೆ ಸಂತಾಪ ಸೂಚನೆ ಆರಂಭವಾಗಲಿದೆ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಗಣ್ಯರ ಅಗಲಿಕೆಯ ಸಂತಾಪ ಸೂಚನೆ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಸದನದ ಸರ್ಕಾರದ ಕಾರ್ಯನೀತಿಗಳ ಕುರಿತು ಮಾತನಾಡಬೇಕು. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಸಚಿವರೇ ಮತ್ತು ಶಾಸಕರೇ, 135 ಶಾಸಕರನ್ನು ಗೆಲ್ಲಿಸಿದ್ದಾರೆ. ನಮ್ಮ ನಾಡಿನ ಪ್ರಭುಗಳು ನಮ್ಮ ಮೇಲೆ ಅತೀವ ವಿಶ್ವಾಸವಿಟ್ಟುಕೊಂಡಿದ್ದಾರೆ. ಹಿಂದೆಯೂ ಕೂಡ ನುಡಿದಂತೆ ನಡೆಯುತ್ತೇವೆ, ಮುಂದೆಯೂ ಕೂಡ ನುಡಿದಂತೆ ನಡೆಯುತ್ತೇವೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ಬಿಪಿಎಲ್ ಕಾರ್ಡುದಾರರಿಗೆ ಕುಟುಂಬದ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 10 ಕೆಜಿ ಅಕ್ಕಿ, ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆಯಡಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್, ಯುವನಿಧಿ ಯೋಜನೆಯಡಿ ಪದವೀಧರರಿಗೆ ನಿರುದ್ಯೋಗ ಭತ್ಯೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಭತ್ಯೆ ಸಿಗಲಿದೆ. ಸಮಾಜದ ನಿರ್ಮಾಣ ಆಶಯ ಹೊಂದಿರುವ ನಮ್ಮ ಸರ್ಕಾರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಾಕಾರಗೊಳಿಸುವ ಕೆಲಸ ಮಾಡುತ್ತಿದೆ. ನಮ್ಮ ಸರ್ಕಾರ ದಲಿತರ, ಶೋಷಿತರ ಮತ್ತು ಬಡವರ ಪರವಾಗಿ ಕೆಲಸ ಮಾಡುವ ಸರ್ಕಾರವಾಗಿದೆ. ನಾವು ಕೊಡುತ್ತಿರುವ 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಮನಗೆದ್ದಿವೆ. ಎಲ್ಲೆಡೆ ಪ್ರಶಂಸೆ ಕೂಡ ವ್ಯಕ್ತವಾಗುತ್ತಿದೆ. 3 ಕೋಟಿ ಜನರು ಈ 5 ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದಾರೆ. ಈಗಾಗಲೇ ನಾವು ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅಗತ್ಯ ಹಣವನ್ನು ಮೀಸಲಿಡಲಾಗಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಭರವಸೆಗಳನ್ನು ಉಳಿಸಿಕೊಂಡಿದ್ದೇವೆ ಎಂದು ಸದನಕ್ಕೆ ಹೇಳಲು ಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಸದನದಲ್ಲಿ ಉತ್ತರಗಳ ಕಲಾಪ ಆರಂಭವಾಗಲಿದೆ. ಮೊದಲಿಗೆ ವಿರೋಧ ಪಕ್ಷದವರು ಕೇಳುವ ಚುಕ್ಕೆ ಗುರುತಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಚಿವರು ಮೌಖಿಕ ಉತ್ತರ ನೀಡಬೇಕು. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 151. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಲ್ಲಿ ಮುಖ್ಯಮಂತ್ರಿಗಳೇ, ಏನ್ ಗ್ಯಾರಂಟಿ ಯೋಜನೆಗಳು ನಿಮ್ದು? ಅಲ್ಲಿ ನಿಮ್ ಗ್ಯಾರಂಟಿ ಯೋಜನೆಗಳಿಗೆ ಚೀಟ್ ಅಂತ ಕೊಡಕತ್ತ, ಅಲ್ಲಿ ನಿಮ್ಗೆ ಆಗಲ್ಲ ಅಂದ್ರೆ ಯಾಕೆ ಅಂತ ಅಂತೀರಿ? ಗೃಹಲಕ್ಷ್ಮಿ ಯೋಜನೆ ಕೊಡ್ತೀನಿ ಅಂತೀರಿ, ಪ್ರತಿ ತಿಂಗಳು ಮೊದಲು ಹಣ ಕೊಡ್ತೀರಿ. ಈ ಕೊಳ್ಳಾಗಿ ಲೋಕಸಭೆಗೆ ಕ್ಷೇತ್ರವಾಗಿ ಯಾವಾಗ ಸೋತ್ರಿ ಅವನ್ ಸುಟ್ಟ ಹಣನೇ ಬರಲಾಗೈತ್ರಿ. ಇದಕ್ಕೆಲ್ಲ ಸದನ ಉತ್ತರ ಬೇಕ್ರಿ. ಮತ್ತೆ ಶಕ್ತಿ ಯೋಜನೆ ಅಂತೀರಿ, ಶಕ್ತಿ ಯೋಜನೆ ಬಸ್ ಕಡಿಮೆ ಮಾಡಿರಿ, ಅದ್ರ ಸಲ ಜನ ಸೀಟಿಂಗ್ ಸಲಕ ಹೆಣ್ಮಕ್ಳು ಒಬ್ಬರೊಬ್ಬರು ಕೂದಲು ಜಗಳ ಆಡಕತ್ತೀರಿ. ಇದಕ್ಕೆ ಉತ್ತರ ಕೊಡ್ತೀರಿ, ಸದನ ಉತ್ತರ ಬೇಕ್ರಿ. ಮತ್ತು ನಿರುದ್ಯೋಗ ಹಣ ಕೊಡ್ತೀನಿ ಅಂತಿದ್ರಿ ನೀವು, ನಿರುದ್ಯೋಗ ಹಣನೂ ಬರಲಿಲ್ಲ ಮತ್ತು ನಿರುದ್ಯೋಗ ಭತ್ಯೆ ಪ್ರಾರಂಭನೇ ಆಗಿಲ್ಲ. ಇದಕ್ಕೆಲ್ಲ ನೀವು ಸದನಕ್ಕೆ ಹೀಗೆ ಉತ್ತರ ಕೊಡಬೇಕು. ನಿಮ್ಗೆಲ್ಲ ಈಡೇರಿಸಕ್ಕಾಗಲ್ಲ ಅಂದ್ರು ಯಾಕಿಂತ ಅಂದ್ರೆ ಜಾರಿಗೆ ತಂದಿರಿ ನೀವು. ಇವೆಲ್ಲ ಈಡೇರಿಸಬೇಕಂದ್ರೆ 50,000 ಕೋಟಿ ಬೇಕು. ಎಲ್ಲಿಂದ ತರ್ತೀರಿ ಹಣ? ಎಲ್ಲ ನೀವು ಕರ್ನಾಟಕ ರಾಜ್ಯವನ್ನು ಸಾಲ ಕಟ್ಟಬೇಕಂತ ನೀವು ಯೋಚನೆ ಮಾಡಿರಿ. ಸಭಾಧ್ಯಕ್ಷರೇ, ಇದಕ್ಕೆ ಏನು ಉತ್ತರ ಕೊಡ್ತೀರಿ ಮುಖ್ಯಮಂತ್ರಿಗಳೇ? ಈ ವಿರೋಧ ಪಕ್ಷದ ನಾಯಕರೇ, ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಜಾತಿ ಭೇದ ಮರೆತು ನಾವು ಇಂತಹ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಕಡು ಬಡವರು, ಶೋಷಿತರು ಸ್ವಾವಲಂಬಿ ಜೀವನ ನಡೆಸುವುದು ನಮಗೆ ಬೇಕಾಗಿಲ್ಲ. ಹೊಟ್ಟೆ ಕಿಚ್ಚು ನಿಮಗೆ. ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಯಶಸ್ವಿ
ಪ್ರಶ್ನೆ ಸಂಖ್ಯೆ 152. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಿಗೆ. ಅಲ್ಲಿ ಸಚಿವರೇ, ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 53,200 ಶಿಕ್ಷಕರ ಹುದ್ದೆ ಖಾಲಿ ಇದೆ. 40,000 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದು ಕಡೆ ಶಿಕ್ಷಕರ ನೇಮಕಾತಿ ಸರಿಯಾಗಿ ಆಗುತ್ತಿಲ್ಲ. ಹೀಗಾದರೆ ಹೇಗೆ ಸಚಿವರೇ? ಸೈಕಲ್ ವಿತರಣೆ ಯೋಜನೆ ಸ್ಥಗಿತವಾಗಿದೆ. ಶೈಕ್ಷಣಿಕ ವರ್ಷದ ಆರಂಭಕ್ಕೆ ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್ ಸರಬರಾಜು ಆಗುವಂತೆ ಮಾಡಬೇಕು. ಇದೆಲ್ಲವುಗಳ ಕುರಿತು ಸದನಕ್ಕೆ ಉತ್ತರ ಕೊಡಿ ಸಚಿವರೇ, ಉತ್ತರ ಕೊಡ್ರಿ. ಮಾನ್ಯ ವಿರೋಧ ಪಕ್ಷದ ಶಾಸಕರೇ, ತಾವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಗುಣಮಟ್ಟ ಶಿಕ್ಷಣ ನೀಡಲು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಿದೆ. ಶಾಲೆಗಳಲ್ಲಿ ಶಿಕ್ಷಕ ಕೊರತೆ ನೀಗಿಸಲು 15,000 ಜಿಪಿಡಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 5,000 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿದೆ. ಪ್ರಸ್ತುತ ಪ್ರಾಥಮಿಕ ವಿಭಾಗದಲ್ಲಿ 6,500 ಹುದ್ದೆಗಳನ್ನು ತುಂಬಿಸಿಕೊಳ್ಳಲು ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಅದರಲ್ಲಿ 5,000 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಡಲಾಗಿದೆ. ಮುಂಬರುವ ದಿನಗಳಲ್ಲಿ ದೈಹಿಕ ಶಿಕ್ಷಕರ, ಚಿತ್ರಕಲಾ ಶಿಕ್ಷಕರ, ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಮಾನ್ಯ ಮುಖ್ಯಮಂತ್ರಿಯವರಿಗೆ ಚರ್ಚಿಸಿ ಮುಂದಿನ ಒಂದು ತೀರ್ಮಾನಕ್ಕೆ ಬರುತ್ತೇವೆ. ಅದೇ ರೀತಿ ಅತಿಥಿ ಶಿಕ್ಷಕರ ವೇತನವು ಪ್ರತಿ ತಿಂಗಳು ಜಮಾ ಆಗುವಂತೆ ಕ್ರಮ ವಹಿಸುತ್ತೇವೆ. ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್ಗಳಿಗೆ ಟೆಂಡರ್ ಕರೆದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನೀಡಲು ಪ್ರಯತ್ನಿಸುತ್ತೇವೆ ಎಂದು ಈ ಸಭೆಗೆ ಭರವಸೆ ನೀಡುತ್ತೇವೆ. ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 153. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಕೃಷಿ ಖಾತೆ ಸಚಿವರಿಗೆ. ಅಲ್ಲಿ ಕೃಷಿ ಖಾತೆ ಸಚಿವರೇ, ನಿಮಗೀಗ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಳಪೆ ಬೀಜ, ಗೊಬ್ಬರ, ಕ್ರಿಮಿನಾಶಕಗಳಿಂದ ರೈತರು ತಮ್ಮ ಬೆಳೆಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೆ ಅತಿಯಾದ ಮಳೆ ಮತ್ತು ಕೆಲವು ಕಡೆ ಮಳೆಯ ಕೊರತೆಯಿಂದ ರೈತರು ತಮ್ಮ ಬೆಳೆಯನ್ನು ನಷ್ಟ ಆಗಿದೆ ಮತ್ತು ರೈತರು ಸಾಲದ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಹಾಗೂ ರೈತರಿಗೆ ರಸಗೊಬ್ಬರದ ಪೂರೈಕೆ ಸರಿಯಾಗಿ ಆಗುತ್ತಿಲ್ಲ. ಇದಕ್ಕೆ ನೀವು ಏನು ಕ್ರಮ ಕೈಗೊಳ್ಳುತ್ತೀರಿ? ಸದನಕ್ಕೆ ಉತ್ತರ ಕೊಡಿ. ಸನ್ಮಾನ್ಯ ಶ್ರೀ ವಿರೋಧ ಪಕ್ಷದ ಶಾಸಕರೇ, ರಾಜ್ಯದಾಗ ಈಗ ಕಳಪೆ ಬೀಜ, ಗೊಬ್ಬರ, ಕೀಟನಾಶಕಗಳನ್ನು ಬಳಸಿ ರೈತರು ತಮ್ಮ ಬೆಳೆಗಳನ್ನು ಹಾಳು ಮಾಡಿಕೊಂಡರೆ ಈ ವರದಿಯನ್ನು ನಾನು ನಿನ್ನೆ ಮೊನ್ನೆ ಪತ್ರಿಕೆ ಒಳಗೆ ನೋಡಿದ್ದೆ. ಕಳಪೆ ಗುಣಮಟ್ಟದ ಬೀಜ, ಗೊಬ್ಬರ, ಕೀಟನಾಶಕಗಳನ್ನು ಮಾರಾಟ ಮಾಡೋದ್ರಿ ಅಂತ ಅಂಗಡಿ ಒಳಗ ಲೈಸೆನ್ಸ್ ರದ್ದು ಮಾಡಿದ್ರಿ. ಬಹಳಷ್ಟು ಕಡೆ ಅತಿಯಾದ ಮಳೆ ಅಥವಾ ಕಡಿಮೆ ಮಳೆಯಿಂದ ಬೆಳೆಗಳಿಗೆ ಬೆಂಬಲ ಕೊಡುವಂತಹ ಕೃಷಿಯವ್ರಿ. ಆದ್ದರಿಂದ ರೈತರು ಯಾರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ನಿಮ್ಮ ಜೊತೆ ಸರ್ಕಾರ ಇದೆ ಎಂದು ಬೇರುತ್ತೇನೆ. ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 154. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ. ವರ್ಷದಿಂದ ವರ್ಷಕ್ಕೆ ಗಂಡು ಮಕ್ಕಳ ಮೇಲೆ ಹಲವಾರು ಲೈಂಗಿಕ ದೌರ್ಜನ್ಯಗಳು ಪ್ರಕರಣಗೊಳ್ಳುತ್ತಿವೆ. ರಾಜ್ಯಾದ್ಯಂತ ಇಂತಹ 144 ಕೇಸುಗಳು ದಾಖಲಾಗಿರುವುದು ದುರಂತ. ಬೆಂಗಳೂರು, ಉಡುಪಿ, ಹಾಸನ ಜಿಲ್ಲೆಗಳು ಟಾಪ್ನಲ್ಲಿವೆ. ಅದೇ ರೀತಿ 2023ರಲ್ಲಿ ಹೆಣ್ಣು ಮಕ್ಕಳ ಮೇಲೆ 178 ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಇವುಗಳ ಬಗ್ಗೆ ನೀವು ಏನು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೀರಿ? ಪತ್ರಿಕೆಯಲ್ಲಿಯೂ ಕೂಡ ನಿಮ್ಮ ಸುದ್ದಿ ಬಯಲಾಗಿದೆ. ಕಣ್ಣು ತೆರೆದು ನೋಡಿ.
ಮೈಕ್ ಚಾಲು ಇಡ್ರಕ್ಕ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ನಗರಾಭಿವೃದ್ಧಿ ಸಚಿವರಿಗೆ. ಈ ಸಚಿವರೇ ರಾಜ್ಯದಲ್ಲಿ ಕುರಿತು ಮಹಾಮಾರಿಯಿಂದ ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ನಗರಾಭಿವೃದ್ಧಿ ಸಚಿವರಿಗೆ. ಈ ಸಚಿವರೇ ರಾಜ್ಯದಲ್ಲಿ ಸುರಿದು ಮಹಾಮಾರಿಯಿಂದ ಬೆಂಗಳೂರು ರಸ್ತೆಗಳು ಹಾಳಾಗಿವೆ. ನಗರ ಸ್ವಚ್ಛತೆ ಮತ್ತು ಪರಿಹಾರ ಆಗಬೇಕಿದೆ. ಬೆಂಗಳೂರು ಸಿಟಿಯಾಗಿ ಸಿಟಿನ ರೆಸಿಪಿ ಮಾಡುತ್ತಿದ್ದೀರಿ. ನೀವೇನು ಕ್ರಮ ಕೈಗೊಳ್ಳುತ್ತೀರಿ ಸಚಿವರೇ? ಸದನಕ್ಕೆ ಉತ್ತರಕೊಡಿ ಸಚಿವರೇ. ಮಾನ್ಯ ಶ್ರೀ ವಿರೋಧ ಪಕ್ಷದ ಶಾಸಕರೇ, ಈಗಾಗಲೇ ಬಿಬಿಎಂಪಿ ನಗರದ ಸ್ವಚ್ಛತೆ ಹಾಗೂ ಮಳೆಯಿಂದ ಆಳದ ರಸ್ತೆಗಳನ್ನು ನಿರ್ಮಾಣ ಬೇಗನೆ ಮಾಡಲು ಆದೇಶಿಸಿದ್ದೇನೆ. ಬೆಂಗಳೂರಿನಲ್ಲಿ ಮಳೆ ನೀರಿನಿಂದ ಆಗ್ತಿರೋ ತೊಂದರೆ ಶಾಶ್ವತ ಪರಿಹಾರ ಬೇಕಾದರೆ ನಿಮ್ಮ ಸಹಕಾರ ಬೇಕು. ಅದಕ್ಕೆ ಎಲ್ಲರೂ ಸೇರಿ ಪರಿಹಾರ ಕಂಡುಕೊಳ್ಳೋಣ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 157. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಗೃಹ ಸಚಿವರಿಗೆ. ಅಲ್ರಿ ಗೃಹ ಸಚಿವರೇ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ. ಇಲ್ಲಿಯವರೆಗೆ ನಿಮ್ಮ ಸರ್ಕಾರದಲ್ಲಿ ಒಟ್ಟು 2
ಲೈಸೆನ್ಸ್ ಸೇರಿ ಸಣ್ಣ ಪುಟ್ಟ ಕೆಲಸಕ್ಕೂ ಲಕ್ಷಾಂತರ ರೂಪಾಯಿ ಲಂಚ ಕೇಳುತ್ತಿದ್ದಾರೆ. ಬಂದೆ ಮಾಡುವವರಿಗೆ ಮದ್ಯ ಮಾರಾಟಗಾರರ ಸಂಘ ಎಚ್ಚರಿಕೆ ಕೊಟ್ಟಿದೆ. ಇಲ್ಲಿ ನೋಡ್ರಿ ಸಚಿವರೇ, ಸಚಿವರೇ ನೆಕ್ಸ್ಟ್ ಚೇಂಜ್ ಮಾಡಲ್ಲ. ಈ ಅಬಕಾರಿ ಸಚಿವರ 500 ಕೋಟಿ ಹಗರಣಗಳ ನೀವು ಭಾಗಿಯಾಗಿದೆ. ನೀವು ತಕ್ಷಣ ರಾಜೀನಾಮೆ ಕೊಡಬೇಕು. ಕೊಡಲೇಬೇಕು. ಅಬಕಾರಿ ಸಚಿವರ ರಾಜೀನಾಮೆ ಕೊಡಲೇಬೇಕು. ಈ ಸದನವನ್ನು 1 ನಿಮಿಷದ ಕಾಲ ಮುಂದುವರಿಸಲಾಗಿದೆ. ಸುಂಕೆ ಗುರುತಿನ ಪ್ರಶ್ನೆ ಸಂಖ್ಯೆ 161. ಮಾನ್ಯ ಸಭಾಪತಿಗಳೇ, ನನ್ನ ಇಲಾಖೆಯಲ್ಲಿ ಯಾವುದೇ ಅವಘಡ ನಡೆಯಲಿಲ್ಲ. ನಮ್ಮ ಅಧಿಕಾರಿಗಳು ಯಾವುದೇ ಅಪಕಾರಿ ಭಾಗಿಯಾಗಿದ್ರಿ ಒಂದು ವೇಳೆ ಭಾಗಿಯಾಗಿದ್ದರೆ ಸಾಬೀತುಪಡಿಸಿ. ನನ್ನ ಮೇಲೆ ಸುಮ್ಮನೆ ಆರೋಪ ಹೊರಿಸುತ್ತಿದ್ದೀರಿ. ನಾನು ಯಾರಿಗೂ 5 ಕೋಟಿ ರೂಪಾಯಿ ಕೊಟ್ಟಿಲ್ಲ. ನನ್ನ ವಿರುದ್ಧ ಸುಮ್ಮನೆ ಲಂಚದ ಆರೋಪ ಮಾಡುತ್ತಿದ್ದೀರಿ. ನನ್ನ ಮಾಧ್ಯಮಗಳ ಈ ಆರೋಪ ಸುಳ್ಳು ಆರೋಪವಾಗಿದೆ ಎಂದು ಸದನಕ್ಕೆ ಹೇಳಲು ಬಯಸುತ್ತೇನೆ. ಸುಂಕೆ ಗುರುತಿನ ಪ್ರಶ್ನೆ ಸಂಖ್ಯೆ 160. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸಾರಿಗೆ ಸಚಿವರಿಗೆ. ಏನ್ರಿ ಸಾರಿಗೆ ಸಚಿವರೇ, ಕಣ್ಣು ಮುಚ್ಕೊಂಡು ಕೂತಿರೇನ್ರಿ? ರಾಜ್ಯದ ಸರ್ಕಾರಿ ಬಸ್ಗಳು ಎಲ್ಲಿ ಬೇಕಾದಲ್ಲಿ ರಸ್ತೆಯ ಮಧ್ಯದಲ್ಲಿ ಟ್ರ್ಯಾಕ್ ನಿಲ್ಲಾಕತ್ತಾವ. ಇಂತಹ ಟ್ರ್ಯಾಕ್ ಬಸ್ಗಳನ್ನು ತೆಗೆದುಹಾಕಿ ಹೊಸ ಬಸ್ಗಳನ್ನು ಬಿಡುಗಡೆ ಮಾಡಿ. ಬಸ್ಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಸೀಟಿಗಾಗಿ ಹೆಣ್ಮಕ್ಳು ಒಬ್ಬರಿಗೊಬ್ಬರು ಜೊತೆ ಜಗಳ ಆಡಕತ್ತಾರೆ. ಆದ್ದರಿಂದ ಬಸ್ಗಳ ವ್ಯವಸ್ಥೆ ಮಾಡಿ. ಸಾರಿಗೆ ನಿಗಮ ಆದಾಯವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಇದಕ್ಕೇನು ಕ್ರಮ ಕೈಗೊಂಡಿದ್ದೀರಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಹಳೆಯ ಬಸ್ಗಳನ್ನು ಗುರುತಿಸಿ ಅವುಗಳನ್ನು ತೆಗೆದುಹಾಕಿರಲಿ. ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡುತ್ತಿರುವುದರಿಂದ ಸಹಜವಾಗಿ ಬಸ್ ರಶ್ ಆಗ್ತಾವ. ಇದು ನಮ್ಮ ಗಮನಕ್ಕೂ ಬಂದಿದೆ. ಶೀಘ್ರದಲ್ಲೇ ಹೊಸ 500 ಬಸ್ಗಳನ್ನು ಬಿಡುಗಡೆ ಮಾಡುತ್ತೀವಿ. ಆದಾಯ ಸಂಗ್ರಹದ ಕಡೆ ಹೆಚ್ಚಿನ ಗಮನ ನೀಡಿ ಆಗುತ್ತಿರುವ ನಷ್ಟವನ್ನು ಹಂತ ಹಂತವಾಗಿ ಬಗೆಹರಿಸ್ತೀವಿ ಎಂದು ಈ ಸದನದಲ್ಲಿ ತಿಳಿಸಲು ಬಯಸುತ್ತೇನೆ. ಸುಂಕೆ ಗುರುತಿನ ಪ್ರಶ್ನೆ ಸಂಖ್ಯೆ 162. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿರುವಾಗ ಎಲ್ಲ ವ್ಯಾಪಾರ ವಹಿವಾಟು ನಡೆಸುವವರು ತಮ್ಮ ಅಂಗಡಿಗಳ ಮೇಲೆ ಕನ್ನಡವನ್ನು ಬಿಟ್ಟು ಇಂಗ್ಲಿಷ್ ಮತ್ತು ಉಳಿದ ಭಾಷೆಗಳಲ್ಲಿ ಬೋರ್ಡ್ ಹಾಕುತ್ತಿದ್ದಾರೆ. ಇದರ ಬಗ್ಗೆ ನೀವೇನು ಕ್ರಮ ಕೈಗೊಂಡಿರಿ? ಎಲ್ಲ ಅಕಾಡೆಮಿಗಳಿಂದ ನೀಡಿರುವ ಪ್ರಶಸ್ತಿಗಳು ರಾಜಕೀಯವಾಗಿವೆ ಎಂಬ ದೂರುಗಳು ಬಂದಿವೆ. ರಾಜ್ಯದಲ್ಲಿ ಬಾದಾಮಿ ಉತ್ಸವ, ಕದಂಬ ಉತ್ಸವ
ಮಾನ್ಯ ಸಭಾಪತಿಗಳೇ, ಧೂಮಪಾನ ನಿಷೇಧ ಕಾಯ್ದೆಯನ್ನು ಮಂಡಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021 ನಿಯಮ 31ರಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಯಾವುದೇ ಮಾದಕ ವಸ್ತು ಸೇವನೆ ಅಥವಾ ಮಾದಕ ಪಾನೀಯ ಸೇವನೆಯನ್ನು ನಿಷೇಧಿಸುವ ಮಸೂದೆಯನ್ನು ಮಂಡಿಸುತ್ತಿದ್ದೇನೆ. ಸಭಾಪತಿಗಳೇ, ಈಗಾಗಲೇ ಮಸೂದೆಯನ್ನು ಮಂಡಿಸಲಾಗಿದೆ. ಈಗ ಇದನ್ನು ಮತಕ್ಕೆ ಹಾಕಲಾಗುವುದು. ಇದಕ್ಕಿಂತ ಮುಂಚೆ ವಿರೋಧ ಪಕ್ಷದವರಿಗೆ ಏನಾದರೂ ಚರ್ಚೆಗಳಿದ್ರೆ ಮಾಡಬಹುದು. ಮಾನ್ಯ ಸಭಾಧ್ಯಕ್ಷರೇ, ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಧೂಮಪಾನ ಮತ್ತು ಮದ್ಯಪಾನ ನಿಷೇಧಿಸುವ ಕಾಯ್ದೆ ಅತ್ಯಂತ ಸಮಂಜಸವಾಗಿದ್ದು ನಾವು ಈ ಕಾಯ್ದೆಯನ್ನು ಸ್ವಾಗತಿಸುತ್ತೇವೆ. ನಾವು ಇಂತಹ ಸರ್ವಾನುಮತದಿಂದ ಇದನ್ನು ಬೆಂಬಲಿಸುತ್ತೇವೆ. ಈಗ ಮಸೂದೆ ಪರವಾಗಿದ್ದರೂ ಕೈ ಎತ್ತಬೇಕು. ಮಾನ್ಯ ಸಭಾಧ್ಯಕ್ಷರು ಎಲ್ಲರೂ ಕೈ ಎತ್ತಿದ್ದಾರೆ. ಈಗ ಮಸೂದೆ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಮಸೂದೆಯನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಕಳುಹಿಸಲಾಗುವುದು. ಈ ಚಳಿಗಾಲದ ಅಧಿವೇಶನದ ಮೊದಲನೇ ದಿನ ಮುಕ್ತಾಯವಾಗಿದ್ದು ಹಲವು ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಮತ್ತು ಮಸೂದೆಯನ್ನು ಪಾಸ್ ಮಾಡಲಾಗಿದೆ. ನಾಳೆಯ ಅಧಿವೇಶನ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭಿಸಲಾಗುವುದು. ಪತಿಯಾಗಿ ನನಗೆ ಬಹಳ ಖುಷಿಯಾಗಿದೆ. ಯಾವ ಥರ ವಿಧಾನಸಭೆಯಲ್ಲಿ ಆಗ್ತದೆ ಆ ಥರನೇ ಇಲ್ಲೇ ಆಯಿತು. ನಮ್ಮ ಸರ್ ಟೀಚರ್ ಹೆಲ್ಪ್ ಮಾಡಿ ಸಲಕ್ಕೆ ನಮಗೆ ಬಹಳಷ್ಟು ವಿಷಯದಲ್ಲಿ ತಿಳಿಯಿತು. ಅದಕ್ಕಾಗಿ ಸರ್ ಟೀಚರ್ ಅವರಿಗೆ ಧನ್ಯವಾದ. ಕಾರ್ಯನಿರ್ವಹಿಸಿದ್ದೇನೆ. ನಾವು ವಿಧಾನಸಭೆಯಲ್ಲಾಗಿರುವ ಕೆಲವು ಘಟನೆಗಳನ್ನು TV ಅಥವಾ ಮಾಧ್ಯಮದ ಮೂಲಕ ನೋಡುತ್ತಿದ್ದೆವು. ಈಗ ನಮ್ಮ ಶಿಕ್ಷಕರು ಅಥವಾ ಯಾರಾದರೂ ನಮ್ಮ ಆಡಳಿತ ಮಂಡಳಿಯವರು ನಮಗೆ ಸಹಕಾರ ನೀಡಿರುವುದರಿಂದ ನಮಗೆ ಅಲ್ಲಾಗುವ ಕೆಲವು ವಿಷಯಗಳು ನಮ್ಮಲ್ಲೇ ನಾವು ಒಬ್ಬ ಮುಖ್ಯಮಂತ್ರಿಯಾಗಿ ಅಂದ್ಕೊಂಡು ನಮ್ಮಲ್ಲಿರುವ ಅನಿಸಿಕೆಗಳನ್ನು ಹೇಳುವುದು ನನಗೆ ಭಾಳ ಖುಷಿಯಾಯಿತು ಎಂದು ಹೇಳ್ತೇನೆ. ಮಾಡಿದ್ದು ಬಹಳ ಖುಷಿಯಾಗುತ್ತಿದೆ. ನಾನು ಇದೆಲ್ಲ ಮಾಡೋದಕ್ಕೆ ನಮ್ಮ ಸೋಯಿಗಳು ಮಾರ್ಗದರ್ಶನ ನೀಡಿದ್ದು ಅವರು ನೀವು MLA MP ಗಳಾಗಿ ನೀವು ನಿಮ್ಮನ್ನು ತಿಳಿದುಕೊಂಡು ಈಗ ಮಾಡೋದರಿಂದ ನಿಮಗೆ ಮುಂದೆ ನಿಮಗೆಲ್ಲ ಸಕ್ಸಸ್ ಆಗುತ್ತೆ. ನೀವು ವಿರೋಧ ಪಕ್ಷಕ್ಕೆ ನಾಯಕನಾಗಿ ಏನೇನು ಮಾತನಾಡ್ತೀಯ ಎಂದು ಹೇಳಿ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಧನ್ಯವಾದಗಳು. ಸಚಿವರಾಗಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ನನ್ನ ಶಿಕ್ಷಕರು ಹಾಗೂ ವೃತ್ತಿ ಬಾಂಧವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಚೆನ್ನಾಗಿ ಹೇಳೋದಕ್ಕೆ ಇಷ್ಟನ್ನು ಹೇಳಿ ನನ್ನ ಚಿಕ್ಕ ಭಾಷಣ. ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನ ರಾವೂರು ಗ್ರಾಮದ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿಗಳು ಇವತ್ತು ಭಾಳ ಅದ್ಭುತ ರೀತಿಯಿಂದ ಅಣಕು ವಿಧಾನಸಭಾ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ. ಚುನಾವಣಾ ಸಾಕ್ಷರತಾ ಕ್ಲಬ್ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ವಿನೂತನ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಒಂದು ವರ್ಷ ಮಕ್ಕಳ ಸಂತೆ, ಒಂದು ದಿನ ಮಕ್ಕಳಿಂದ ಶಾಲೆಯ ಆಡಳಿತ ಮತ್ತು ಹೀಗೆ ಹಲವು ರೀತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಾವು ಮಕ್ಕಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ವಿ. ಆದರೆ ಈ ವರ್ಷ ಮಕ್ಕಳಿಂದ ಒಂದು ಅಣಕು ವಿಧಾನಸಭಾ ಅಧಿವೇಶನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಒಂದು 40 ಜನ ಮಕ್ಕಳಿಗೆ ತಯಾರಿಯನ್ನು ಮಾಡಿಕೊಂಡು ಒಂದು 20 ಜನ ಆಡಳಿತ ಪಕ್ಷದಲ್ಲಿ, 20 ಜನ ವಿರೋಧ ಪಕ್ಷದಲ್ಲಿ ಈ ರೀತಿ ನಾವು ತಂಡಗಳನ್ನು ಮಾಡಿಕೊಂಡು ಒಂದು ವಾರಗಳ ನಿರಂತರ ತರಬೇತಿಯ ಮೇಲೆ ಅವರಿಗೆ ಕೊಟ್ಟಂಥ ಒಂದು ಸಾಹಿತ್ಯವನ್ನು ಅತ್ಯಂತ
ನುರಿತ ಒಂದು ಪರ್ಫೆಕ್ಟನ್ನು ಮಾಡಿಕೊಂಡು ಅವರು ತಮ್ಮ ಸಂಭಾಷಣೆಗಳನ್ನು ಒಪ್ಪಿಸಿದ್ದಾರೆ. ಭಾಳ ಅದ್ಭುತ ರೀತಿಯಿಂದ ಮಕ್ಕಳು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಪ್ರತಿಭೆ ಇದೆ, ಅದನ್ನು ಗುರುತಿಸಿ ಆ ಮಕ್ಕಳಿಗೆ ಒಂದಿಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಮಕ್ಕಳ ಒಂದು ಪ್ರತಿಭೆ ಮತ್ತು ಅಣಕು ವಿಧಾನಸಭಾ ಅಧಿವೇಶನ ಯಶಸ್ವಿಯಾಗಿದೆ. ಸಂಸ್ಥೆಯ ಪೂಜ್ಯರಿಗೂ ಮತ್ತು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲ ಶಿಕ್ಷಕರಿಗೂ, ವಿಶೇಷವಾಗಿ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ಸಹಕಾರ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ, ಮತ್ತೊಮ್ಮೆ ಈ ಅಣಕು ವಿಧಾನಸಭಾ ಅಧಿವೇಶನದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿದ್ಯಾರ್ಥಿ ನಾಯಕರಿಗೆ ಧನ್ಯವಾದ ಅರ್ಪಿಸಿ ಮಾತನ್ನು ಮುಗಿಸ್ತೇನೆ.